ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ಮಾಡುವಂತೆ ಕೇಂದ್ರದ ಮೇಲೆ ತಮಿಳುನಾಡು ಒತ್ತಡ ಹೇರ್ತಾ ಇದೆ. ಡಿಎಂಕೆ ಸಂಸದರು ಪ್ರಧಾನಿ ಸಿಂಗ್ರನ್ನ ಭೇಟಿ ಮಾಡಿದೆ. ಇನ್ನೊಂದು ಕಡೆ ಸಿಎಂ ಶೆಟ್ಟರ್ ದೆಹಲಿಯಲ್ಲಿ ನಾಳೆ ರಾಜ್ಯ ಸಂಸದರ ಸಭೆ ಕರೆದಿದ್ದಾರೆ. ಇನ್ನೊಂದು ಕಡೆ ಕಾವೇರಿ ನಿರ್ವಹಣಾ ಮಂಡಳಿ ರಚನೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತಹ ರಾಜ್ಯ ಸರ್ಕಾರ ಈ ಕುರಿತು ತನ್ನ ನಿಲುವನ್ನ ಸ್ಪಷ್ಟಪಡಿಸೋದಕ್ಕೆ ದೆಹಲಿಯಲ್ಲಿ ನಾಳೆ ರಾಜ್ಯ ಸಂಸದರ ಸಭೆ ಕರೆದಿದೆ. ಬೆಂಗಳೂರಿನಲ್ಲಿ ಇವತ್ತು ಸಿಎಂ ಜಗದೀಶ್ ಶೆಟ್ಟರ್ ಈ ವಿಷಯವನ್ನ ತಿಳಿಸಿದ್ರು. ರಾಜ್ಯ ಸಂಸದರು ಕೇಂದ್ರ ಸಚಿವರನ್ನ ಸಭೆಗೆ ಆಹ್ವಾನಿಸಿದ್ದು ರಾಜ್ಯ ಕೈಗೊಳ್ಳಬೇಕಿರುವಂತಹ ನಿಲುವಿನ ಬಗ್ಗೆ ಚರ್ಚೆ ನಡೆಸಲಾಗುವುದು ಅಂತ. ನಾಳೆ ನಮ್ಮ ರಾಜ್ಯದ ಎಲ್ಲ ಲೋಕಸಭಾ ಸದಸ್ಯರು ಮತ್ತು ಕೇಂದ್ರದ ಸಚಿವರು ನಮ್ಮ ರಾಜ್ಯದವರು ಅವ್ರದೆಲ್ಲ ಒಂದು ಸಭೆಯನ್ನು ಕರೆದಿದೆ ದೆಹಲಿಯಲ್ಲಿ. ಒಂದು ಕಾವೇರಿ ವಿಚಾರವಾಗಿ ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಮತ್ತು ಲೋಕಸಭೆಯಲ್ಲಿ ಕಾವೇರಿ ನದಿ ವಿಚಾರವಾಗಿ ಏನಾದರೂ ವಿಷಯಗಳು ಬಂದಾಗ ಮತ್ತು ಈ ಮ್ಯಾನೇಜ್ಮೆಂಟ್ ಬೋರ್ಡ್ ಮಾಡುವಂಥದ್ದು ಏನಿದೆ ಅದ್ರ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಅದು ಇಶ್ಯೂ ಬಂದೇ ಬರ್ತದೆ. ಆ ಸಂದರ್ಭ ನಮ್ಮ ನಿಲುವು ಏನಿರಬೇಕು ಇದೆಲ್ಲ ಒಂದು ಕೂಲಂಕಷವಾಗಿ ನಮ್ಮ ಎಲ್ಲ ಲೋಕಸಭಾ ಸದಸ್ಯರ ಜೊತೆ ಚರ್ಚೆ ಮಾಡಲಿಕ್ಕೆ ನಾಳೆ ಸಭೆ ಕರೆದಿದ್ದೀನಿ. ಅದ್ರ ಜೊತೆಗೆ ರೈಲ್ವೆ ಪ್ರಾಜೆಕ್ಟ್ ಇರ್ಬೋದು ಮತ್ತು ಇನ್ನಿತರ ರಾಜ್ಯಕ್ಕೆ ಬರಬೇಕಾದಂಥ ಹಲವಾರು ವಿಚಾರಗಳ ಬಗ್ಗೆ ಯೋಜನೆಗಳ ಬಗ್ಗೆ ಕೂಲಂಕಷವಾಗಿ ಚರ್ಚೆ ಮಾಡುವ ಸಲುವಾಗಿ ನಾಳೆ ಒಂದು ಸಭೆಯನ್ನು ನಾನು ಕರೆದಿದ್ದೆ. ಈಗ ಕೇಂದ್ರ ಸರ್ಕಾರದ ಪಾತ್ರ ಭಾಳ ದೊಡ್ಡದಿದೆ. ಅದನ್ನೆಲ್ಲ ವಿಚಾರ ಮಾಡಿಕೊಂಡು ರಾಜ್ಯಕ್ಕೆ ಯಾವುದೇ ರೀತಿ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತು ಪ್ರಧಾನಮಂತ್ರಿಗಳು ನೋಡ್ಕೋಬೇಕು ಅನ್ನುವಂಥದ್ದು ಅದು ಬಹಳ ಗುರುತರವಾದ ಜವಾಬ್ದಾರಿ ಇದೆ. ಆ ದೃಷ್ಟಿಯಿಂದ ನಾಳೆ ಲೋಕಸಭಾ ಸದಸ್ಯರ ಸಭೆಯನ್ನು ನಾನು ಕರೆದಿದ್ದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಕಾವೇರಿ ನೀರಿನ ಹಂಚಿಕೆ ಸಂಬಂಧಪಟ್ಟ ಹಾಗೆ ತಮಿಳುನಾಡು ಒಂದರ ಮೇಲೊಂದರಂತೆ ಖ್ಯಾತೆ ತೆಗಿತಾನೆ ಇದೆ. ಈಗ ನಿರ್ವಹಣಾ ಮಂಡಳಿಯನ್ನ ರಚನೆ ಮಾಡಬೇಕು ಅಂತ ಕೇಂದ್ರದ ಮೇಲೆ ತಮಿಳುನಾಡು ಒತ್ತಡವನ್ನ ಹೇರ್ತಾ ಇರುವಂತದ್ದು. ಡಿಎಂಕೆ ಸಂಸದರು ಕೂಡ ಪ್ರಧಾನಿ ಸಿಂಗ್ ಅವರನ್ನ ಭೇಟಿ ಮಾಡಿದ್ದಾರೆ. ಯಾವೆಲ್ಲ ವಿಷಯಗಳನ್ನ ಪ್ರಧಾನಿ ಅವರ ಮುಂದೆ ಇಟ್ಟಿದ್ದಾರೆ, ಏನೆಲ್ಲ ಚರ್ಚೆ ನಡೆದಿದೆ, ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಶ್ವೇತಾ, ಕಾವೇರಿ ಒಂದು ನಿರ್ವಹಣಾ ಮಂಡಳಿ ರಚನೆಯನ್ನ ಶೀಘ್ರವೇ ಮಾಡಬೇಕು ಅಂತಕ್ಕಂತಹ ಒಂದು ಒತ್ತಾಯದ ಮನವಿ ಪತ್ರದೊಡನೆ ಡಿಎಂಕೆ ಸಂಸದ ಟಿ.ಆರ್. ಬಾಲು ನೇತೃತ್ವದಲ್ಲಿ ಡಿಎಂಕೆಯ ಸಂಸದರು ಸ್ವಲ್ಪ ಹೊತ್ತಿನ ಮುಂಚೆಯಷ್ಟೇ ಪ್ರಧಾನಿ ಮನಮೋಹನ್ ಸಿಂಗ್ ಅವರನ್ನ ಸಂಸತ್ ಭವನದ ಕಚೇರಿಯಲ್ಲಿ ಭೇಟಿಯಾಗಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಅಂತಾರಾಜ್ಯ ನದಿ ವ್ಯಾಜ್ಯ ಕಾನೂನಿನ ಸೆಕ್ಷನ್ 6 ಅನ್ವಯ ಈಗಾಗಲೇ ಅಧಿಸೂಚನೆಯನ್ನ ಕೇಂದ್ರ ಸರ್ಕಾರ ಹೊರಡಿಸಿದೆ. ಅದರ ಅನ್ವಯ 90 ದಿನದಲ್ಲಿ ಕಾವೇರಿ ನಿರ್ವಹಣಾ ಮಂಡಳಿಯನ್ನ ರಚನೆ ಮಾಡಬೇಕು, ಅದನ್ನು ಆದಷ್ಟು ಶೀಘ್ರವೇ ಮಾಡಿ ಅಂತಕ್ಕಂಥದ್ದು ಬೇಡಿಕೆ. ಈಗಾಗಲೇ ಕರ್ನಾಟಕ ಸರ್ಕಾರ ಸ್ಪಷ್ಟಪಡಿಸಿದೆ, ನಿರ್ವಹಣಾ ಮಂಡಳಿ ರಚನೆಗೆ ಕರ್ನಾಟಕದ ಸ್ಪಷ್ಟ ವಿರೋಧವಿದೆ ಅಂತಕ್ಕಂಥದ್ದು. ಕಳೆದ 7 ತಿಂಗಳಿಂದ ಸುಪ್ರೀಂ ಕೋರ್ಟ್ ನಲ್ಲಿ ಇದೊಂದು ರೀತಿಯಾಗಿರ್ತಕ್ಕಂಥ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವಿನ ವ್ಯಾಜ್ಯ ನಡೆದಿತ್ತು. ಈಗ ಇವತ್ತಿನ ಘಟನಾವಳಿಗಳನ್ನ ನೋಡಿದ್ರೆ ನಿಶ್ಚಿತವಾಗಿಯೂ ಕೂಡ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲೂ ಕೂಡ ಇದು ಮುಂದುವರಿತಕ್ಕಂತಹ ಸ್ಪಷ್ಟ ಸೂಚನೆಗಳಿವೆ. ತಮಿಳುನಾಡು ಒಂದು ಕಡೆ ಲಾಬಿಯನ್ನ ನಡೆಸ್ತಾ ಇದೆ, ಕರ್ನಾಟಕ ಕೂಡ ಈ ಒಂದು ಲಾಬಿಯನ್ನ ನಡೆಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ನಿರ್ವಹಣಾ ಮಂಡಳಿ ರಚನೆಗೆ ಕರ್ನಾಟಕದ ಸ್ಪಷ್ಟ ವಿರೋಧವಿದೆ ಅಂತಕ್ಕಂಥದ್ದು. ಆ ಕಾರಣದಿಂದ ನಾಳೆ ಮಧ್ಯಾಹ್ನ ಮುಖ್ಯಮಂತ್ರಿಗಳು ಇಲ್ಲಿ ದೆಹಲಿಯಲ್ಲಿ ಕರ್ನಾಟಕದ ಎಲ್ಲಾ ಸಂಸದರ ಸಭೆಯನ್ನ ಕೂಡ ನಡೆಸುತ್ತಿದ್ದಾರೆ. ಅಧಿವೇಶನದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಸತತ ಒತ್ತಡವನ್ನ ಕರ್ನಾಟಕ ಹೇರಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಇಲ್ಲವಾದಲ್ಲಿ ತಮಿಳುನಾಡಿನ ಸಂಸದರು ಕೇಂದ್ರ ಸರ್ಕಾರದ ಮೇಲೆ ಅತೀವ ಒತ್ತಡವನ್ನ ಹೇರಿ ನಿರ್ವಹಣಾ ಮಂಡಳಿ ರಚನೆಯ ಒಂದು ಪರ ಲಾಬಿಯನ್ನು ನಡೆಸತಕ್ಕಂಥ ಎಲ್ಲಾ ಸ್ಪಷ್ಟ ಸೂಚನೆಗಳಿವೆ. ಕರ್ನಾಟಕದ ಸಂಸದರು ಕೂಡ ಇದಕ್ಕೆ ಪ್ರತಿಯಾಗಿ ನಿರ್ವಹಣಾ ಮಂಡಳಿ ರಚನೆ ಬೇಡ ಅಂತಕ್ಕಂಥ ಒತ್ತಾಯವನ್ನ ಕೇಂದ್ರ ಸರ್ಕಾರಕ್ಕೆ ಮಾಡಲಿದ್ದಾರೆ. ಶ್ವೇತಾ.
ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಕಾವೇರಿ ನಿರ್ವಹಣಾ ಮಂಡಳಿಯನ್ನ ಆದಷ್ಟು ಬೇಗ ರಚಿಸಬೇಕು ಅಂತ ಕೇಂದ್ರದ ಮೇಲೆ ತಮಿಳುನಾಡು ಪದೇ ಪದೇ ಒತ್ತಡವನ್ನ ಹೇರ್ತಾ ಇದೆ. ಹೀಗಾಗಿ ಡಿಎಂಕೆ ಸಂಸದರು ಕೂಡ ಪ್ರಧಾನಿ ಸಿಂಗ್ರನ್ನ ಭೇಟಿ ಮಾಡಿದ್ದಾರೆ. ಇನ್ನೊಂದು ಕಡೆ ಸಿಎಂ ಶೆಟ್ಟರ್ ಅವರು ದೆಹಲಿಯಲ್ಲಿ ನಾಳೆ ರಾಜ್ಯ ಸಂಸದರ ಸಭೆಯನ್ನ ಕರೆದಿದ್ದಾರೆ. ಕೇಂದ್ರ ಸಚಿವರು ಕೂಡ ಈ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ.